ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯೋನತ ಇದೆಲ್ಲ ನೀವು ಮಾಡ್ತಾರೋ ಸರಿ ಅಂತ ನಿಮಗೆ ಅನ್ನಿಸ್ತೈತಾ? ಅತ್ತೆ, ದೊಡ್ಡೋರಾಗಿ ತಿಳಿದೋರಾಗಿ ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅತ್ತೆ? ಈಗ ನಾನು ಏನು ಮಾಡಿದೆ ಅಂತ ನೀನು ಹೀಗೆ ಹೇಳ್ತಾ ಇದೆಯಾ? ಇದೇನತ್ತೆ, ಎಲ್ಲ ಗೊತ್ತಿದ್ದು ಕೂಡ ಗೊತ್ತಿಲ್ಲರೋ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಸಪ್ತಪದಿ ತುಳಿದು ಈ ಮನೆ ಒಳಗೆ ಬಂದವಳು ನಾನು. ಆದ್ರೆ ನಿಮ್ಮ ಮಗ ನನ್ನ ಬಿಟ್ಟು ಇನ್ಯಾರನ್ನೋ ಇಟ್ಕೊಂಡಿದ್ದಾರೆ. ಏಯ್, ಏನು ಹೇಳ್ತಾ ಇದೀಯಾ? ಹಾ ಅತ್ತೆ, ನಾನು ಇಟ್ಕೊಂಡೋಳು ಅಂತಾನೆ ಹೇಳೋದು. ಅದನ್ನ ಯಾರು ಮದ್ವೆ ಅಂತ ಅನ್ನಲ್ಲ, ಅದನ್ನ ತೆವ್ಲು ಅಂತಾರೆ. ಮಲ್ಲಿ, ಮಾತು ಮಿತಿ ಮೀರ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಜ್ಞಾಪಕ ಇದೆ ತಾನೆ? ಕ್ಷಮಿಸಿ ಅತ್ತೆ, ನನ್ನ ಒಳಗಡೆ ಅಷ್ಟೊಂದು ನೋವೈತೆ. ಅದು ನನ್ನ ಈ ರೀತಿ ಎಲ್ಲ ಮಾತಾಡೋ ಥರ ಮಾಡ್ತೈತೆ. ನೀವು ಅವಳಿಗೆ ಆರ್ತಿ ಎತ್ತಿ ಮನೆ ಒಳಗಡೆ ಕರ್ಕೊಂಡು ನೀನೇ ನನ್ನ ಸೊಸೆ ಅಂತ ಕರೆದ್ರಲ್ಲ, ಇದೆಲ್ಲ ಎಷ್ಟು ಸರಿ ಅತ್ತೆ? ತಪ್ಪೆಲ್ಲ ಅವ್ರದ್ದೇ ಅಂತ ಗೊತ್ತಿದ್ರು ಅವ್ರ ಬೆನ್ನಿಂದ ನಿಲ್ತಿದ್ದೀರಲ್ವಾ? ಬಿಡಿ, ನೀವು ದೊಡ್ಡವ್ರೆ, ಶಬಾಷ್ ಅತ್ತೆ. ಎಂಥ ಮಹಾನ್ ತಾಯಿ ನೀವು. ನಿಮ್ಮ ಮಗ ಏನೇ ಮಾಡಿದ್ರು ನೀವು ಮಾತ್ರ ಅವ್ರನ್ನ ಬಿಟ್ಕೊಡಕ್ಕಿಲ್ಲ. ಅವ್ರು ಮಾಡಿದ್ದೇ ಸರಿ ಅಂತ ಅಂತೀರ. ನಿಮ್ಮಂಥ ತಾಯಿ ಈ ಪ್ರಪಂಚದಲ್ಲೇ ಇರಕ್ಕಿಲ್ಲ ಅತ್ತೆ. ಅತ್ತೆ, ನೀವೆಲ್ಲದನ್ನು ನೋಡ್ಕೊಂಡು ಸುಮ್ಮನೆ ಕುತ್ಕೋಬಹುದು, ಆದ್ರೆ ನಾ ಸುಮ್ಮನೆ ಕೂರಕ್ಕಿಲ್ಲ. ಏನೇ ಮಾಡ್ತೀಯಾ? ಹಾ, ಹೆದರ್ಸ್ತಾ ಇದೆಯಾ? ಹೆಚ್ಚಂದ್ರೆ ಏನು ಮಾಡ್ತೀಯಾ? ಹೋಗಿ ಗೌತಮ್ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ ಅಷ್ಟೇ ತಾನೆ? ಹೋಗಿ ಕಂಪ್ಲೇಂಟ್ ಮಾಡು. ಎಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ನನ್ನ ಲೈಫಲ್ಲಿ ಈ ಥರ ಸಿಚುವೇಶನ್, ಚಾಲೆಂಜಸ್ ಎಲ್ಲ ಎಷ್ಟು ನೋಡಿಲ್ಲ. ಹೋಗಿ ಹೋಗಿ ನಿಮ್ಮ ಅಕ್ಕನಿಗೆ ಭಾವನಿಗೆ ಎಲ್ಲ ಹೇಳು. ನಾನು ಯಾರಿಗೂ ಕೇರ್ ಮಾಡಲ್ಲ. ಇಲ್ಲ ಅತ್ತೆ, ನಾನು ಹೇಳಕ್ಕಿಲ್ಲ. ಹೇಳೋದೇ ಆಗಿದ್ದಿದ್ರೆ ನೆನ್ನೆ ಎಲ್ಲನೂ ಹೇಳಿ ದೊಡ್ಡ ರಾಧ ಅಂತಾನೆ ಮಾಡ್ಬಿಡ್ಬೋದಾಗಿತ್ತು. ಆದ್ರೆ ನೀವ್ ಯೋನು, ನಿಮ್ಮ ಒಳಗಡೆ ಇನ್ನೂ ಎಂತೆಂಥ ಬಣ್ಣ ಐತೆ ಅಂತ ನಾನು ನೋಡ್ಬೇಕಲ್ಲ ಅತ್ತೆ. ಬಹುಶಃ ಕೋಸುಂಬೆ ಹತ್ರನೂ ಇಷ್ಟೊಂದೆಲ್ಲ ಬಣ್ಣ ಇರಕ್ಕಿಲ್ಲ. ನಿಮ್ಮ ಹತ್ರ ಅಷ್ಟೊಂದು ವೆರೈಟಿ ಬಣ್ಣ ಐತೆ. ಕೋಸುಂಬೆಗಿಂತ ಸ್ಪೀಡಾಗಿ ಬಣ್ಣ ಬದಲಾಯಿಸೋದ್ರಲ್ಲಿ ನೀವು ನಿಸೀಮ್ರು ಅಂತ ಗೊತ್ತು ಅತ್ತೆ. ನೀವೇನಂದ್ರಿ ಅತ್ತೆ? ನಾನು ಆಚೆ ಇದ್ದೋಳು, ಕೆಲ್ಸದೋಳು, ಔಟಸಲ್ಲಿ ಇದ್ದೋಳು ಅಂತ ತಾನೆ? ನೀವೆಲ್ಲಿಂದ ಉದ್ಭವ ಆದ್ರಿ ಅತ್ತೆ? ನೀವ್ ಹೇಗ್ ಬಂದ್ರಿ? ನೀವೊಂದ್ ಕಾಲದಲ್ಲಿ ಹೇಗಿದ್ರಿ? ನಿಮ್ ಸ್ಟೇಟಸ್ ಏನು ಅಂತ ಎಲ್ಲರಿಗೂ ಚಂದ ಗೊತ್ತೈತೆ ಅತ್ತೆ. ಏಯ್, ಏನ್ ಬಾಯಿಗೆ ಬಂದ